ದೊಡ್ಡ ವಾಹಿನಿಗಳು ನಿಮಗೆ ಮುಕ್ತವಾದಂತ ಆಹ್ವಾನವನ್ನು ಕೊಟ್ಟರು, ಬನ್ನಿ ಬಹಿರಂಗ ಚರ್ಚೆಗೆ ಅಂತ, ವಿತ್ ಆಲ್ ದ ಪ್ರೂಫ್ಸ್ ಮಾತಾಡೋಣ ಬನ್ನಿ ಅಂತ. ಯಾವುದಕ್ಕೂ ನೀವ್ ಯಾರು ಹೋಗಿಲ್ಲ ಅನ್ನುವಂತ ಆರೋಪ. ನೀವು ಯಾವ ವಾಹಿನಿ ಬಗ್ಗೆ ಮಾತಾಡ್ತಾ ಇದ್ದೀರಿ ಗೊತ್ತಿದೆ. ಮತ್ತ ಅವ್ರಿಗೆ ಹೊಡೆದ್ರಂತ ಹೌದಾ? ನಾನ್ ಯಾಕ್ರಿ ಹೊಡಿಲಿ, ನಾವು ಹೊಡೆಯೋದನ್ನ ತಪ್ಪಿಸಿದೀವಿ ನಾವು. ಮತ್ತ ಅಷ್ಟು ದೊಡ್ಡ ಸುದ್ದಿ ಆಯ್ತಲ್ಲ. ಅವ್ರಿಗೆ ಅದೇ ಕೆಲಸ ರೀ, ಅದೇ ಪ್ರತಿನಿಧಿಗೆ ಏಟು, ಏನು ನಮ್ಮ ಪ್ರತಿನಿಧಿಗೆ ಹಲ್ಲೆ ಅಂತೆಲ್ಲ ಜೋರಾಗಿ ಬಂತು ಸುದ್ದಿ. ಯೂಟ್ಯೂಬರ್ಸ್ ಹೊಡೆದ್ಕೊಂಡು ಪಾಪ ಒಳಗಡೆ ಕೂತ್ಕೊಂಡಿದ್ದಾರೆ, ಅವ್ರ ಬಗ್ಗೆ ಪ್ರಸಾರ ಮಾಡ್ತಾ ಇಲ್ಲ. ಒಂದೇ ಒಂದು ಏಟ್ ಬಿದ್ದಿದ್ರೆ ಅದೇ ಮೆಡಿಕಲ್ ಹಾಸ್ಪಿಟಲ್ ಅಲ್ಲಿ ವಿಸಿಬಲ್ ಇಂಜುರಿ ಹೇಳ್ಬೇಕಿತ್ತಲ್ಲ, ನೋ ವಿಸಿಬಲ್ ಇಂಜುರಿ. ಅದಕ್ಕೆ ನಾವು ಅಲ್ಲಿ ಹಟ್ಟಕ್ಕೆ ಬಿದ್ದಿದ್ದ ಅವತ್ತು. ದಯವಿಟ್ಟು ಏನಾದ್ರೂ ಏಟ್ ಬಿದ್ದಿದ್ಯಾ ಅದನ್ನ ಹಾಸ್ಪಿಟಲ್ನವರೇ ವರದಿ ಕೊಡ್ಲಿ ಅಂತಾನೆ ಗಟ್ಟಿಯಾಗಿ ಕೂತ್ಕೊಂಡಿದ್ದು. ನೋ ವಿಸಿಬಲ್ ಇಂಜುರಿ ಅಂತ ಬಂತಲ್ಲ, ಎಲ್ಲೇ ಇವ್ರಿಗೆ ಸುಳ್ಳಿನ ಮೆರವಣಿಗೆ ಮಾಡೋದು, ಸುಳ್ಳಿನ ಜಾತ್ರೆ ಮಾಡೋದು ಈ ಟಿವಿ ಚಾನಲ್ ಅಂದ್ರೆ ಇನ್ನೊಂದಿಷ್ಟು ಇದಾವೆ. ಅವ್ರಿಗೆ ಅದೇ ಕೆಲಸ, ಅವ್ರಿಗೆ ಮಾಡ್ಕೊಂಡು ಹೋಗ್ಲಿ. ಆಮೇಲೆ ನಾವು ಜನರನ್ನ ಗಡೆಂದ್ರೆ ಶಬಾಷ್ಗಿರಿ ತಗೋಬೇಕು ಅಂತ ಹೇಳಿ ನಾವು ಮಾಡ್ತಾ ಇಲ್ಲ. ಈಗ ಏನಂತಾರೆ ಅಂದ್ರೆ ಟೀಕೆ ಮಾಡೋರು ಮಾಡ್ತಿರ್ತಾರೆ, ಪ್ರಶ್ನೆ ಮಾಡೋರು ಮಾಡ್ತಾ ಇರ್ತಾರೆ. ಪ್ರಶ್ನೆ ಮಾಡೋದು ಜನರ ಅಧಿಕಾರ, ಟೀಕೆ ಮಾಡೋದು ಕೂಡ ಇಟ್ ಇಸ್ ದೇರ್ ರೈಟ್ಸ್.